ಹಲೋ ಎಲ್ಲರಿಗೂ ನಮಸ್ಕಾರ. ಹಲೋ ಎಲ್ಲರಿಗೂ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ಬ್ಲಾಗ್ ಏನು ಅಂತ ನೋಡಿರ್ತೀರಾ ತಮ್ಮೇಲಲ್ಲಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಕೆಂಡ್ ಇಯರ್ದು. ಸೊ ಅದ್ರದ್ದು ವ್ಲಾಗ್ ಇದು. ಸೊ ನಾವು ವ್ಲಾಗ್ ಬಂದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಬೆಳಿಗ್ಗೆ ಎದ್ದು ನಾಷ್ಟ ತಿನ್ನೋದು, ಸ್ನಾನ ಮಾಡೋದು, ರೆಡಿ ಆಗೋದು ಇದ್ದಿದೆ ಅಲ್ವಾ. ಸೊ ಅದಕ್ಕೆ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ಗೆ ಹೋಗಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ. ಅದಕ್ಕೆ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಅಂತ ಹೇಳಿ. ಬೆಳಿಗ್ಗೆ ಹೋಗೋಕ್ಕಾಗಿರಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ನಾನು, ಅಂಬಿ, ಪಾಪು, ವಿಷ್ಣು 3 ಜನ ಕೂಡ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸೊ ಮನೇಲಿ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ನಾವೇನೆ ಗೊತ್ತಲ್ವ ನಿಮಗೆ, ಯಾವಾಗಲೂ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋದು. ಇವಾಗ ಟೆಂಪಲ್ಗೆ ಹೋಗಿ ಬರೋಣ. ನಮ್ಮ ಮನೆ ಹತ್ರನೇ ಇರುವಂಥ ಶಿವನ ದೇವಸ್ಥಾನಕ್ಕೆ ನಾನು, ಅಂಬಿ, ಪಾಪು ಹೋಗಿದ್ದು ನೀವು ನೋಡ್ತಾ ಇರ್ಬೋದು. ನಾವು ಹೋದಾಗ ಇನ್ನೂ ಅಷ್ಟು ಜನ ಬಂದಿರಲಿಲ್ಲ, ನಾವೇ ಫಸ್ಟ್ ಹೋಗಿದ್ವಿ. ಅಲ್ಲಿ ಭಜನೆ ಕೂಡ ನಡೀತಿತ್ತು ದೇವಸ್ಥಾನದಲ್ಲಿ. ಇಲ್ಲಿ ಅಪ್ಪ ಮಗ ಇಬ್ಬರು ಕೂಡ ನಿಂತಿದ್ರು, ಇನ್ನು ಯಾರೂ ಕೂಡ ಜನ ಬಂದಿರಲಿಲ್ಲ. ಅದಾದಮೇಲೆ ದರ್ಶನ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಇನ್ನು ನಾವು ಶಿವನ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಸೊ ಶಿವನ ದೇವಸ್ಥಾನಕ್ಕೆ ಹೋದಾಗ ವಿಭೂತಿ ಇಡೋದು ಸೊ ಪದ್ಧತಿ. ಸೊ ಇಲ್ಲಿ ಅಪ್ಪ ಮಗ ಕೂಡ ವಿಭೂತಿ ಇಟ್ಕೊಂಡಿದ್ರು. ಇದಾದಮೇಲೆ ಪೂಜೆನ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋದ್ವಿ. ಕೊನೆಗೂ ದೇವಸ್ಥಾನದಿಂದ ಈಗ ಬಂದ್ವಿ. 3 ಜನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಸೋಮವಾರ, ಅದರಿಂದ ಟೆಂಪಲ್ಗೆ ಹೋಗಿ ಬಂದ್ವಿ. ಹಾಗೆ ಬರ್ತಾ ತುಂಬಾ ಹೊಟ್ಟೆ ಹಸಿತಿತ್ತು ಒಂದು ಸ್ವಲ್ಪ. ಇವತ್ತು ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಅಲ್ಲ ಜಾಸ್ತಿನೇ ಹಸಿತೈತೆ. ಅದಕ್ಕೋಸ್ಕರ ಒಂದು ಪ್ಲೇಟ್ ಗೋಬಿ ಮತ್ತೆ ಚುರುಮುರಿ ತಂದಿದ್ದೀವಿ, ತಿನ್ಬೇಕು. ಇವಳಿಗೆ ಹೊಟ್ಟೆ ಹಸು, ಇವನಿಗೆ ನಿದ್ದೆ ಬೇಕು. ನಿದ್ದೆ ಹೊಟ್ಟೆ ಹಸು ಎರಡು. ಇವನಿಗೂ ಕೂಡ ಫಸ್ಟ್ ಇವನಿಗೆ ಹಾಲು, ನನಗೆ ಟೀ ಬೇಕು. ಇವನಿಗೆ ಟೀ ಬೇಕು, ರೀಲ್ಸ್ ಅಪ್ಲೋಡ್ ಮಾಡ್ಬೇಕು. ಇನ್ನು ರೀಲ್ಸ್ ಮಾಡಿದ್ವಿ. ಇನ್ನು ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಬೆಳಿಗ್ಗೆ ನಾನು ಸ್ನಾನ ಮಾಡು, ವಿಷ್ಣು ಸ್ನಾನ ಮಾಡಿಸು, ಅಂಬಿ ಸ್ನಾನ ಮಾಡು, ರೆಡಿ ಆಗು, ನಾಷ್ಟ ಮಾಡು, ತಿನ್ನು, ರೀಲ್ಸ್ ಮಾಡು, ದೇವಸ್ಥಾನಕ್ಕೆ ಹೋಗ್ಬಾ, ಇದ್ದೇ ಆಗ್ಬಿಟ್ಟಿತ್ತು. ಸೊ ಈ ಗಡಬಿಡಿಲಿ ನಾವು ವ್ಲಾಗ್ನೇ ಸ್ಟಾರ್ಟ್ ಮಾಡಿರ್ಲಿಲ್ಲ. ಅದರಿಂದ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಮಗುಗೆ ಹಾಲು ಕುಡಿಸಿ ಇವನ್ನ ಮಲಗಿಸಿ ಆಮೇಲೆ ನಾವು ತಿಂದು ಒಂದು ರೀಲ್ಸ್ನ ಅಪ್ಲೋಡ್ ಮಾಡಿ ನಂತರ ಒಂದು ಸ್ಮಾಲ್, ನಿಮಗೆ ಗೊತ್ತಲ್ವ ನಾವು ಯಾವಾಗಲೂ ಸಿಂಪಲ್. ಸೊ ಸಿಂಪಲ್ ಆಗಿ ಒಂದು ಎಲ್ಲರೂ ವಿಶ್ ಮಾಡೋರ್ಗೆ ಥ್ಯಾಂಕ್ ಯು ಹೇಳಮ್ಮ. ಫಸ್ಟು ಕೇಕ್ ಕಟ್ ಮಾಡಿ ಲೈಟ್ ಸಿಂಪಲ್ ಆಗಿ ಸುಮ್ಮನೆ ಹಾಗೆ ನಮ್ಮ ಖುಷಿ ಕೇಕ್ ಕಟ್ ಮಾಡ್ತೀವಿ. ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಂತೂ ಎಷ್ಟು ಜನ DM ಮಾಡಿದ್ರೆ ಪ್ರತಿಯೊಂದು DMs ಕೂಡ ನಾನು ನೋಡಿದ್ದೀನಿ. ಬಟ್ ಎಲ್ರಿಗೂ ಕೂಡ ರಿಪ್ಲೈ ಕೊಡೋಕ್ಕಾಗಲ್ಲ. ಬಿಕಾಸ್ 1,000+ ಮೆಸೇಜಸ್ ಬಂದಿದೆ, DMs ಬಂದಿದೆ, ವಿಶಸ್ ಬಂದಿದೆ, ಕಮೆಂಟಲ್ಲೂ ಅಷ್ಟೇ ಪ್ರೀತಿ ತೋರಿಸಿದ್ರ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು. ನಂಗೆ ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಥ್ಯಾಂಕ್ ಯು ಅನ್ನೋಕೆ ಬರುತ್ತಲ್ಲ ನಂಗೆ, ಅದಕ್ಕೆ ಇರ್ಲಿ. ಇವಾಗ ಫಸ್ಟ್ ಮಗು ಹೊಟ್ಟೆ ತುಂಬಿಸಿ ಆಮೇಲೆ ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ನಿಮ್ ಕಣ್ ತುಂಬಿಸಕ್ಕೆ ಅಂತೇಳಿ ಒಂದು ರೀಲ್ಸ್ ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಗೈಸ್. ಹೋಪ್ ಈ ವ್ಲಾಗ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಕೊನೆವರೆಗೂ ನೋಡಿ ಅಷ್ಟೇ ಗೈಸ್. ಇದು ಬಂದು ಅಂಬಿ ಔಟ್ಫಿಟ್. ನೋಡ್ತಾ ಇರ್ಬೋದು, ಏನೋ ಚಿಟ್ಟೆ ಗಿಟ್ಟೆ ಎಲ್ಲ ಹಾಕೋಬಿಟ್ಟಿದ್ದಾನೆ ಈ ಸತಿ ಅಂಬಿ, ಬಟರ್ಫ್ಲೈ ಎಲ್ಲ. ವಿಷ್ಣು ಔಟ್ಫಿಟ್ ಈಗ. ಸೊ ವಿಷ್ಣುದು ಒಂದು ಬ್ಯಾಗಿ ಚಡ್ಡಿ ಹಾಕಿದ್ದೀವಿ, ಒಂದು ದೊಗ್ಲ ಬಗ್ಲ ಶರ್ಟ್ ಹಾಕಿದ್ದೀವಿ. ಸೊ ಟ್ರೆಂಡ್ ಅಲ್ವಾ ಲೂಸ್ ಆಗಿ ಹಾಕೋದು. ಸೊ ಅವ್ನು ವಿಭೂತಿ ಎಲ್ಲ ಅಳಿಸ್ಕೊಬಿಟ್ಟು ಅಲ್ಲಿ ನೋಡಿ ಗೈಸ್ ಟಾರ್ಚ್ ಆನ್ ಮಾಡಿರೋದಕ್ಕೆ ಇದು ನನ್ನ ರೀಲ್ಸ್ ಬಿಟ್ಟು. ಅಯ್ಯೋ ಮುದ್ದು ನನ್ನ ಮಗನು. ಹೊಟ್ಟೆ ಹಸ್ತಿದೆ ಅವನಿಗೆ, ಹೊಟ್ಟೆ ಹಸ್ತಿದೆ, ನಿದ್ದೆ ಬಂದಿದೆ. ಅಲ್ಲಲ್ಲ 2 ಅಲ್ಲಿ ಬಂದಿದೆ. ವರ್ಡ್ಸ್ ಏನು ಒಂದು ಸ್ಟ್ರಾಂಗೆಸ್ಟ್ ವೆಪನ್ ಗೈಸ್ ಇದು. ಕೈ ಹಾಕ್ದವ್ರು ಉಳಿಯೋದೇ ಇಲ್ಲ. ಅಯ್ಯೋ ಫುಲ್ಲು ಖುಷಿಯಲ್ಲ ಅವನೇ. ಅಷ್ಟೇ ಗೈಸ್. ಈಗ ನನ್ನ ಔಟ್ಫಿಟ್ ತೋರಿಸು. ಎಸ್ ಗೈಸ್, ಇದು ನನ್ನ ಔಟ್ಫಿಟ್. ಸೊ ಚೆನ್ನಾಗಿದೆಯಾ ಕಾಮೆಂಟಲ್ಲಿ ತಿಳಿಸಿ. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ ಆ್ಯನಿವರ್ಸರಿ ಅಂತ ಹೇಳಿ. ಅಷ್ಟೇ ಗೈಸ್, ನಿಮ್ಗೆಲ್ರಿಗೂ ಗೊತ್ತಲ್ವ. ಸೊ ಕಾಮನ್ ಹೇರ್ ಸ್ಟೈಲ್ ಆ್ಯಂಡ್ ಔಟ್ಫಿಟ್ ಇದು. ಅಷ್ಟೇ ಗೈಸ್, ಏನಿಲ್ಲ. ಇವಾಗ ಅವನ ಮಲಗಿಸಿ ನಾವು ಊಟ ಮಾಡಿ ಸಿಗುವ, ಸ್ನ್ಯಾಕ್ಸ್ ತಿಂದು ಸಿಗುವ ಗೈಸ್. ಇನ್ನು ಇಲ್ಲಿ ನಮ್ಮಮ್ಮ ಪಾಯಸ ಮಾಡ್ತಿದ್ದಾರೆ. ಸೊ ಪಾಯಸ ಮತ್ತೆ ಸಾಂಬಾರಿಗೆ ರೆಡಿ ಮಾಡ್ತಿದ್ದಾರೆ. ನಮ್ಮಮ್ಮನೇ ಮಾಡಿಕೊಡ್ತಿದ್ದಾರೆ ಸೊ ಆ್ಯನಿವರ್ಸರಿಗೆ ಅಂತ ಹೇಳಿ. ಇನ್ನು ಕೇಕ್ ಕಟ್ ಮಾಡೋದು ಇದ್ದಿದ್ದೆ, ಬಟ್ ಮನೇಲಿ ಸ್ವೀಟ್ ಮಾಡ್ಬೇಕಂತ ಹೇಳಿ ಸೊ ಶಾವಿಗೆ ಪಾಯಸ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಮನೆಗೆ ಇವರಿಬ್ರು ಹೊಸ ವ್ಲಾಗರ್ಸ್ ಬಂದಿದ್ದಾರೆ, ದರ್ಶು ಮತ್ತೆ ಭೂಮಿ. ಅಂಬಿ ತಂಗಿ. ಮತ್ತೆ ನೀನೇನಾಗ್ಬೇಕು ಅಂಬಿಗೆ? ತಂಗಿ ಗಂಡ ಏನಾಗಬೇಕು? ತಂಗಿ ಗಂಡ ಗೊತ್ತಿಲ್ವಾ? ಇಬ್ರು ಕೂಡ ಬಂದಿದ್ರು. ಇನ್ನು ವಿಷ್ಣು ಇವಾಗ ಜಸ್ಟ್ ಮಲಗಿಸಿದೀವಿ ಅವನ್ನ. ಅದೇ ಆಗ್ಲೇ ಹೇಳಿದ್ನಲ್ವಾ. ಸೊ ನಾವು ಒಂದು ರೀಲ್ಸ್ ಬಿಟ್ಟಿದ್ದೀವಿ, ಸೊ ಅಪ್ಲೋಡ್ ಮಾಡಿದ್ದೀವಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅದನ್ನ. ಇನ್ನು ಅದೇ ಏನಿಲ್ಲ, ಎಲ್ಲ ಕೇಕ್ ಕುಯ್ದು ಸೆಲೆಬ್ರೇಷನ್ ಮಾಡಿದ್ರೆ ನಾವು ಕೇಕ್ ಕುಯ್ತೀವಿ ಗೈಸ್, ಇಲ್ಲ ಅಂತಲ್ಲ, ಆಮೇಲೆ ಕುಯ್ತೀವಿ. ಅದಕ್ಕೂ ಮೊದಲು ಮನೇಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೇಳಿ ಪಾಯಸ ಮಾಡ್ತಾರೆ. ಅದು ಆಗಲೇ ತೋರಿಸ್ದಂಗೆ ಸ್ವಲ್ಪ ಸಾಂಬಾರಿತ್ತು ಮಧ್ಯಾಹ್ನ ಮಾಡಿರೋದೆ.
ಬಟ್ ಅದು ಸಾಕಾಗಲ್ಲ ಎಲ್ಲರಿಗೂ ಅಂಥೇಳಿ ಹೊಸ್ದಾಗಿ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ಈಗೇನು ಜಸ್ಟ್ ವಿಷ್ಣು ಎದ್ದ, 1 ಸೆಕೆಂಡ್ ಕೂಡ ಆಗಿಲ್ಲ. ಏನಾಗುತ್ತೆ ಗೊತ್ತಾ ಗೈಸ್, ಇವನು ತೊಟ್ಲಿದ ಇಳಿಯಕ್ಕೆ ಹೋಗ್ತಾನೆ ಈಗ್ಲೇನೆ. ನೋಡಿ ನಿದ್ದೆಗಣ್ಣಲ್ಲೇ ಅವನೇ. ಮಗನೇ ಓಯ್ ಓಯ್ ಮಗನೇ, ನೋಡಿ 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 ನೋಡಿ, ಎಲ್ಲ ಪ್ರೇಕ್ಷಕರು ಕೂಡ ಮಗುನ ಎತ್ಕೊಳ್ಳೋ ಕಾಯ್ತಿದ್ದಾರೆ. ನಮ್ಮಮ್ಮ ಅಂತೂ ಯಾವಾಗ ಎದ್ದೊಳ್ತಾನೋ ಅಂತ ಇದ್ರು. ಎದ್ದ ನೋಡಮ್ಮ. ಇಷ್ಟು ಬಟ್ಟೆ ಇದೆ ನೋಡಿ ಗೈಸ್, ಇದೊಂದು ವೇಲ್ ಬಿಟ್ಟು ಇಷ್ಟು ಬಟ್ಟೆ ಇದೆ ಮಡಚೋದು. ಸೊ ಇಷ್ಟು ಬಟ್ಟೆ ಯಾವಾಗ ಮಡಚ್ತೀನೋ ಏನೋ ಗೊತ್ತಿಲ್ಲ. ಇನ್ನು ವಿಷ್ಣುವಿನ ಬರುವಿಗಾಗಿ ಕಾಯ್ತಿದ್ದ ಪ್ರೇಕ್ಷಕರು. ಈಗ ಅಂಬಿಗೊಂದು ಕ್ವಶನ್, ಎಲ್ಲರೂ ಜಾಸ್ತಿ ಅಂಬಿ ವ್ಲಾಗಲ್ಲಿ ಮಾತಾಡಲ್ಲ ಅಂತ ಹೇಳ್ತಿರ್ತೀರಲ್ವಾ. ಸೊ ಇವಾಗ ಅಂಬಿಗೊಂದು ಕ್ವಶನ್ ಕೇಳ್ಬಿಟ್ಟು ಅವ್ನ ಮಾತಾಡ್ಸೋಣ. ಈಗ 2 ವರ್ಷ ಆಯ್ತು ನಾವು ಮದುವೆ ಆಗಿ. ಸೊ ಏನ್ ಅನಿಸ್ತಿದೆ ನಿಮ್ಗೆ? ಏನ್ ಅನ್ಸಿದೆ? ಚೆನ್ನಾಗಿದೆ ಅನ್ಸುತ್ತೆ. ಅಂದ್ರೆ ಹೇಗಿದೆ ಎಕ್ಸ್ಪ್ಲೈನ್ ಮಾಡು. ಎಕ್ಸ್ಪ್ಲೈನ್ ಮಾಡು. ಈ ಒಂದು 1ನೇ ವರ್ಷದಲ್ಲಿ ಇಬ್ಬರೇ ಇದ್ವಿ. ಈಗ 2ನೇ ವರ್ಷ ಆನಿವರ್ಸರಿಗೆ ಇವನ್ ಬಂದಿದ್ದಾನೆ. ಇವನ್ಕಿಂತ ಇನ್ನೇನು ಹೇಳೋದು ಬೇಡ. ಅದನ್ನ ಇವನೇ ದೊಡ್ಡ ಗಿಫ್ಟ್. ಈ ವರ್ಷ ನಮಗೆ ಆನಿವರ್ಸರಿಗೆ ಏನಾದ್ರೂ ಒಂದು ಗಿಫ್ಟ್ ಬಂದಿದೆ ಅಂತಂದ್ರೆ ಅದು ಇವನೇ. ಅದಕ್ಕೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಏನಾದ್ರು ಗಿಫ್ಟ್ ಕೊಡ್ಸು ಅಂತ ಕೇಳ್ತಿದ್ದೀರಾ, ಅದಕ್ಕೋಸ್ಕರ ಇವನು ನನ್ಗಿಂತ ದೊಡ್ಡ ಗಿಫ್ಟ್ ನಿಮ್ಗೆ ಯಾವ್ದು ಅಲ್ಲ. ಚಪ್ಪಾಳೆ. ಇವ್ರು ಯಾವತ್ತೂ ಕೂಡ ಅಣ್ಣನ್ ಬಿಟ್ಕೊಡಲ್ಲ. ಇವ್ರು ಯಾವತ್ತಾಗ್ಲಿ ದುಡ್ಡು ಒಡವೆ ಯಾವ್ದು ಶಾಶ್ವತ ಅಲ್ಲ. ನಾವಿಬ್ರು ಇದ್ರೆ ನಿನಗೆ ಮಗ ಇದ್ದಾನೆ ಒಂದು ಹೆಸರು, ಗಂಡ ಇದ್ದಾನೆ ಒಂದು ಬಲ. ಧೈರ್ಯ, ಬಲ. ಇವನಿದ್ರೆ ಹೆಸರು, ನಾನಿದ್ರೆ ಬಲ. ಇವನಿದ್ರೆ ಹೆಂಗ್ ಹೆಸರು? ಇವನಿದ್ರೆ ಹೆಂಗ್ ಹೆಸರು? ಇವನಿಂದ ನಿನ್ನ ಹೆಸರು ಬರೋದು. ನಮ್ಮ ಅಪ್ಪ ಅಮ್ಮ ಯಾರಂತ ಕೇಳಿದ್ರೆ ಇವ್ನು ಹೇಳ್ತಾನಲ್ಲ, ಕಾವ್ಯ ಅಂದ್ರೆ ನಮ್ಮಮ್ಮ, ಅಂಬರೀಷ್ ಅಂದ್ರೆ ನಮ್ಮ ಅಪ್ಪ ಅಂತ. ನಾನಿದ್ರೆ ನಿನ್ನಿಂದ ಶಕ್ತಿ ಇದ್ದ. ಇವಳು ಯಾಕೆಲ್ಲದಕ್ಕೂ ಓ ಓ ಅಂತವಳೆ ಅಂತೇಳಿ ಗುರಾಯಿಸೋಣ. ಈಗ ಎದ್ದಿದ್ದಾನೆ. ಇನ್ನು ಹೊಟ್ಟೆಗೆ ಹಾಲು ಊಟ ಹೋಗ್ಬೇಕು. ಸ್ವಲ್ಪ ಆಕ್ಟಿವ್ ಆಗ್ಬೇಕು ಇನ್ನು ವಿಷ್ಣು. ಆಕ್ಟಿವ್ ಆಗ್ಬೇಕಂದ್ರೆ ಒಂದು 10 ನಿಮಿಷ ವೇಟ್ ಮಾಡ್ಬೇಕು. ನೋಡಿ ನೋಡಿ ಹೇಗ್ ಸ್ಮೈಲ್ ಕೊಡ್ತಾ ನೋಡ್ರಿ. ಈಗ ನೋಡಿ ಗೈಸ್, ನೋಡಿ ಗೈಸ್ ಒಂದು ಸ್ಮೈಲ್. ಆಮೇಲೆ ಸಿಗೋಣ ಗೈಸ್. ಕೇಕ್ ಕಟ್ ಮಾಡ್ಬೇಕಾರೆ ಪಾಯಸ ತಿಂದು ಕೇಕ್ ಇಲ್ಲಿ ನೋಡಿ ಗೈಸ್. ಏಯ್ ನೋಡಿದ್ರಾ ಎಷ್ಟು ಮುದ್ದಾಡ್ತಾನೆ ಇವನ್ನ ಕ್ಯಾಮ್ರಾ ಹಿಂದೆ ಅಂತ ಅಂದ್ರೆ ಅಷ್ಟು ಆದಷ್ಟು ಮುದ್ದಾಡ್ತಾನೆ. ನಾನಂದ್ರೆ ತುಂಬಾ ಇಷ್ಟ. ಹಂಗಾರೆ ನನಗೆ ಇಷ್ಟ ಇಲ್ವಾ ಅವನಂದ್ರೆ? ಅವನಿಗೆ ನಾನಂದ್ರೆ ಇಷ್ಟ. ಸರಿ ನಿನಗೆ ನಾನಂದ್ರೆ ಇಷ್ಟ ಇಲ್ಲ ವಿಷ್ಣು? ಇಲ್ಲ ನಮ್ಮಮ್ಮ ಕಾಯ್ತಿದ್ದಾರೆ ವಿಷ್ಣು ಎತ್ಕೊಳ್ಳೋಕೋಸ್ಕರ. ಆಮೇಲೆ ಸಿಗ್ತೀನಿ ಗೈಸ್. ಕೊನೆಗೂ ಪಾಯಸ ಮಾಡಾಯ್ತು. ಇವರು ವ್ಲಾಗ್ ಮಾಡಕ್ಕೆ ಬಿಡ್ತಲ್ಲ ಗೈಸ್. ಹೆಂಗಿದೆ? ಚೆನ್ನಾಗಿದೆ. ನಿನ್ ಫೇವ್ರೇಟ್ ಪಾಯಸ ಅಂದ್ರೆ? ನನ್ಗೆ ಇವಾಗಲ್ಲ, ಚಿಕ್ಕವನಿಂದಾಗ್ಲೂ ಪಾಯಸ ಅಂದ್ರೆ ತುಂಬಾ ಇಷ್ಟ. ಸ್ವೀಟ್ ಅಲ್ಲಿ ಜಾಸ್ತಿ ಸ್ವೀಟ್ ಏನ್ ತಿನ್ನಲ್ಲ, ಬಟ್ ಅದ್ರ ಹೆವಿ ಇಷ್ಟ ಇದೆ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಮಂಡೆ ಸೂಪರ್ ಮಾಡಿದ್ರು. ಅಮ್ಮ ಚೆನ್ನಾಗಿ ಮಾಡಿದ್ಯಂತೆ. ಗೈಸ್ ಯಾಕೋ ಗೊತ್ತಿಲ್ಲ, ಇವತ್ತು ಖುಷಿ ಕಮ್ಮಿ ಯಾಕೋ ಜಾಸ್ತಿ ಮಾತಾಡ್ತವನೆ ಬ್ಲಾಗ್ ಹಿಂದೆಗಡೆ. ಅವನಂತ ಅಲ್ಲ ಗೈಸ್, ನಾನು ಏನ್ ಹೇಳ್ಬೇಕು, ವೆಡ್ಡಿಂಗ್ ಏನೋ ಸರಿನಾ? ಏನೋ ತಪ್ಪಾಗಿ ಕ್ಷಮಿಸ್ಬಿಡ್ರಿ, ಯಾಕಂದ್ರೆ ಇಂಗ್ಲಿಷ್ ಬರಲ್ಲ. ಹ್ಯಾಪಿ ವೆಡ್ಡಿಂಗ್ ಸೇಫ್ಟಿ ಕಣೆ, ನೆಗೆಸ್ಬೇಡ. ಗಿಡ್ಡಿ ತಿಂದಿಲ್ಲ ಕಣೆ. ನಾನು ಏನಿಲ್ಲ ಇವಾಗ ತಿಂದಿಲ್ಲ ಅಂದ್ರೆ ಪ್ರಾಮಿಸ್. ಇವಾಗ ಫಾರ್ಮ್ಯಾಲಿಟಿಗೋಸ್ಕರ ಒಂದೇ ಸ್ಪೂನ್ ಕೊಡ್ದ. ಅವನಿಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ, ಒಂದ್ ಮಾತು ಎಷ್ಟು ತಿನ್ನು ಅಂತ ಹೇಳಿ ಅವನ ತೋರ್ಸಲು. ಈ ಗಿಡ್ಡಿ ತೋರಿಸ್ತಿ ಫಸ್ಟ್. ಅಷ್ಟೇ. ಕಾವ್ಯ ಅಂದ್ರೆ ಅವ್ರಿಗೆ ಇಷ್ಟ ಅಂತ. ನಮ್ಗೆ ಇಷ್ಟ ಆಗಿರ್ಕೆ ಮದುವೆ ಆಗಿರೋದು. ಅಂಬಿಗೂ ಬೇಜಾರಾಗ ತಿನ್ನಂಬಿ ಹೋಗ್ಲಿಲ್ಲ. ತಿನ್ನಂಬಿ. ಹ್ಯಾಪಿ ವೆಡ್ಡಿಂಗ್ ಡೇ. ವೆಡ್ಡಿಂಗ್ ಆನಿವರ್ಸರಿ. ನೀನೇನ್ ಮಾಡ್ತಿದ್ದಿ? ಬಾರ ಕಟ್ ಮಾಡ್ತಾ ಇದೀವಿ. ಮುಖಕ್ಕೆ ಎದುರ್ಕತಾನಂತ ನಾನು. ಏನು ಹ್ಯಾಪಿ ಬರ್ಡೇ ಅಂತ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಆಕ್ಚುಲಿ ಹೊಡಿಬಾರ್ದಂತಿತ್ತು ನನ್ನ ಮನ್ಸಲ್ಲಿ. ಓಕೆ, ಹೆಂಗೋ ಒಂದೊಂದ್ ಟೈಮ್ ಬಡ್ಡನ್ ಬಿಡ್ತಿದ್ವು. ಹುಷಾರಾಗಿರಿ ಅದಕ್ಕೂ. ಚಾಕಿದೆ ವಿಷ್ಣು ಇಟ್ಕೋ. ವಿಷ್ಣು ಕೈ ಇಡು. ವಿಷ್ಣು ಕೈ ಇಡು. ಎಡಗೈ ಹಿಡಿಯ ಬಲಗೈ ಹಿಡಿಯೋ ಯಾವ್ದೋ ಒಂದ್ ಕೈ. ಕುಯ್ಯ. ಹೋಸಲಿ ಇಬ್ರು ಕುಯ್ದಿ, ಈ ಸಲ 3 ಜನ ಕುಯ್ತಿದ್ದೀವಿ. ನೆಕ್ಸ್ಟ್ ಸತಿ 4 ಜನ ಕುಯ್ರಿ. ಬೇಡ ಬೇಡಪ್ಪ, ಸಾಕು. 3 ಜನ ಸಾಕು ಅನ್ಸುತ್ತೆ. ನಾನೇ ತಿನ್ಸಿನಿ ಫಸ್ಟ್.
ಏನು ಹೇಳಕ್ ಬರಲ್ಲ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಇಲ್ಲ ಚಿತ್ರ ಸರಿ. ಹ್ಯಾಪಿ ಆ್ಯನಿವರ್ಸರಿ ವಿಷ್ಣು ಕಡೆಯಿಂದ. ಬನ್ನಿ ಎಲ್ಲರೂ ಬನ್ನಿ. ಬನ್ನಿ ಗುಮ್ಮಿ. ಸಿಂಪಲ್ ಹೇಳು ಏನಾದ್ರು ಏನಿಲ್ಲ ಗೈಸ್, ನಿಮ್ಗೆ ಗೊತ್ತಲ್ಲ ಯಾವಾಗಲೂ ಅಷ್ಟೇ ಒಂದು ಸಿಂಪಲ್ ಸೆಲೆಬ್ರೇಷನ್ ಆಗಿರುತ್ತೆ. So, ಅಷ್ಟೇ. ಬರೀ ಕೇಕ್ ತಿನ್ಸ್ರೆ ಅಂಬೆ ಬಾ ನಿನಗ. ಅಂಬೆ ಹೋಗ್ ತಿನ್ಸು. ಬಾಯ್ ಬಾಯ್ ನಿನ್ ಬಾಯ್ ಒಂಚೂರು ಇದೆ ಇಷ್ಟು ತಿನ್ಸು ಸಾಕು. ಹಾ ಹೇಳು. ತಿನ್ಬಿಡ ಕಡೆ ಸಾಕು. ಸೊ ಗೈಸ್ ಎಸ್, ಇವಾಗ ಎಲ್ಲರೂ ಕೂಡ ಹೋಗಿದ್ದಾರೆ. ಎಲ್ಲರೂ ಒಂದು 9:30 10 ಗಂಟೆ ಅಷ್ಟೊತ್ತಲ್ಲಿ ಎಲ್ಲರೂ ಹೋಗ್ಬಿಟ್ರು. ಇನ್ನು ನಾನು ನನ್ನ ತಮ್ಮ ಹೋಗ್ಬೇಕಾದ್ರೆ ಅದೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದ ಮುಖಕ್ಕೆ ಅಂತ ಹೇಳಿ. ಸೊ ಇವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಟೈಮ್ ಬಂದು ಹತ್ರ ಇನ್ನೇನು 12 ಗಂಟೆ ಆಯಿತು. ಇವಾಗ ಜಸ್ಟ್ ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ಕೊಂಡ್ವಿ. ಅಷ್ಟೊಂದು ವಿಷ್ಣು ಒಂದು ರೌಂಡ್ ಮಲಿಗೆ ಎದ್ದಿದ್ದಾನೆ ಈಗ. ಮತ್ತೆ ಅಂಬಿ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಬ್ಲ್ಯಾಕ್ ಆಗ್ಬಿಟ್ಟು ಟಯರ್ಡ್ ಅಲ್ಲ, ಬ್ಲ್ಯಾಕ್ ಅಂದರೆ ಟಯರ್ಡ್ ಆಗಿರೋದಕ್ಕೆ. ಸೊ ನನ್ನ ತಮ್ಮ ಸ್ಪ್ರೇ ಹೊಡೆದು ಹೋಗ್ಬಿಟ್ಟಿದ್ದ. ಮತ್ತು ಹೇರ್ ಸ್ಟೈಲ್ ಎಲ್ಲ ರಿಮೂವ್ ಮಾಡಿ ಅದು ಸರಾಗಿರೋ ಹಾಕಿದ್ನೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ ಆ ಕಡೆ. ಇವಾಗ ಸ್ವಲ್ಪ ರಿಲೀಫ್ ಅನಿಸ್ತಿದೆ. ನಿದ್ದೆ ಬಂದಿದೆ, ಅದಕ್ಕೋಸ್ಕರ ಈ ಥರ ಆಟ ಆಡ್ತಾರೆ. ಅವ್ರಿಗೆ ನಿದ್ದೆ ಬಂದಿದೆ. ಈಗ ಇನ್ನೊಂದು ರೌಂಡ್ ಮಲಗಿಸ್ಬೇಕು ಅವನ್ನ ಅಷ್ಟೇ ಗೈಸ್. ಎಲ್ಲ ಅದೇ ಒಂದಷ್ಟು ಬಟ್ಟೆ ಇತ್ತಲ್ವಾ ಮಗನೇ, ಒಂದಷ್ಟು ಬಟ್ಟೆ ಇತ್ತಲ್ಲ, ಸೊ ಅದನ್ನೆಲ್ಲ ಮಡ್ಚಿಟ್ಟು ಇವಾಗ ತಿಂದಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ಹೇರ್ ಸಿಕ್ಕೆಲ್ಲ ಬಿಡಿಸ್ಕೊಂಡು ಹೇರ್ ಸ್ಟೈಲ್ನ ರಿಮೂವ್ ಮಾಡಿದ್ದೀನಿ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ದಿವಸ ಹ್ಯಾಪಿನೆಸ್, ಲವ್, ಲಾಫ್ಟರ್, ಸೊ ಎಲ್ಲಾನು ಕೂಡಿತ್ತು. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ದಿವಸ. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ನಿಮ್ಗೇನು ಅನಿಸ್ತು? ನನಗೆ ಅನ್ನಿಸ್ತು ಎಲ್ಲರೂ ಬಂದು ವಿಶ್ ಮಾಡಿದ್ದಕ್ಕೆ ಸಖತ್ ಇಷ್ಟ ಆಯಿತು. ಇನ್ನೊಂದು ಮತ್ತು ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ ಗೈಸ್. ಸಂಜೆ ಬಿಟ್ಟಿರೋ ವಿಡಿಯೋ ಆಲ್ಮೋಸ್ಟ್ 70-80 ಸಾವಿರ ಲೈಕ್ ಬಂದುಬಿಟ್ಟಿದೆ ಅದು ಆಲ್ರೆಡಿ. ಇವಾಗ ನಾನು ನೋಡಿದಾಗ ಸಾಕಷ್ಟು ಮೆಸೇಜಸ್ಸು, ಸಾಕಷ್ಟು DMಸು, ಸಾಕಷ್ಟು ಕಮೆಂಟ್ಸು ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಸೊ ಇವನೇನೋ ಮಾತಾಡ್ತಿದ್ದಾನೆ ದೀಪಾಗಿ. ಯಾರನ್ನ ಕರಿತೀಯಾ ನೋಡಿ, ಹಿಂಗಾಗ್ಬಿಟ್ಟಿದೆ ನೀನು ಪಾ. ಅಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೂ ಸ್ನಾನ ಮಾಡಿಸಿ ಒಂದ್ಸಕ್ಕೆ ನಾವು ಸ್ನಾನ ಮಾಡ್ಕೊಂಡು ಫುಲ್ಲು ಮೈಂಡ್ ಫ್ರೆಶ್ ಆಗಬೇಕು. ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಮಲ್ಕೊಳ್ಳೋದಷ್ಟೇ ಬಾಕಿ ಇರೋದು. ಆಲ್ ಡನ್. ಸೊ ಇಷ್ಟೇ ಸಣ್ಣ ಸೆಲೆಬ್ರೇಷನ್ ಆಗಿತ್ತು. ಬಟ್ ನಮಗೆ ಈ ದಿವಸ ಅಂತೂ ತುಂಬಾ ಖುಷಿ ಆಯಿತು. ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಸೊ ಎಲ್ಲರೂ ಹೇಳ್ತಿದ್ರಿ ಸೊ ಸ್ಲೀವ್ಲೆಸ್ ಹಾಕಿರೋದು ಏನಕ್ಕೆ ಅಂತಂದರೆ ಇವತ್ತು ಎಲ್ಲೂ ಕೂಡ ಟೈಲರ್ ಇದಿರಲಿಲ್ಲ. ಈ ಡ್ರೆಸ್ ನಾನು ನೆನ್ನೆ ಪರ್ಚೇಸ್ ಮಾಡಿದ್ದು, ಅಂತಂದರೆ ಮೊನ್ನೆ ಪರ್ಚೇಸ್ ಮಾಡಿದ್ದು ಶನಿವಾರ. ಸೋಮವಾರನೇ ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಇದನ್ನು ಅಟ್ಯಾಚ್ ಮಾಡ್ಸೋಕ್ಕೆ ಯಾವ ಟೈಲರ್ ಇಲ್ಲ. ನಾನು ಬೆಳಿಗ್ಗೆಯಿಂದ ಅದಕ್ಕೆ ಫುಲ್ಲು ಕೋಪ ಮಾಡ್ಕೊಂಡು ಕುಂತ್ಬಿಟ್ಟಿದ್ದೆ ಅಂಬಿ ಹತ್ರ. ಹೊಸ ಡ್ರೆಸ್ ಇಷ್ಟಪಟ್ಟು ತೊಗೊಂಡ್ಬಿಟ್ಟಿದ್ದೀನಿ, ಇವಾಗ ಅದನ್ನು ಸ್ಟಿಚ್ ಮಾಡ್ಸೋಕ್ಕೆ ಎಲ್ಲೂ ಇಲ್ಲ ಅಂತೇಳಿ. ಸೊ ಅದರಿಂದ ಸ್ಲೀವ್ ಹಾಕ್ಸೋಕೆ ಆಗಲಿಲ್ಲ ಅಷ್ಟೇ ಗೈಸ್. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಕಸ್ಮಾತ್ ನನ್ನ ಡ್ರೆಸ್ಸಿಂದ ಏನಾದರೂ ಬೇಜಾರಾಗಿದ್ರೆ ಸೊ ಸಾರಿ. ಇವನಿಗೆ ಫುಲ್ಲು ನಿದ್ದೆಲಿದೆ ನೋಡಿ. ಅಯ್ಯೋ ಅಷ್ಟೇ ಗೈಸ್. ಏನಾದರೂ ಹೇಳೋದಿದ್ರೆ ಹೇಳಿ. ಯಾಕೆ ತುಂಬ ಸೈಲೆಂಟ್ ಆಗ್ಬಿಟ್ಟಲ್ಲ, ಸಡನ್ ಸೈಲೆಂಟ್ ಆಗ್ಬಿಟ್ಟಿದೆ. ಫುಲ್ಲು ಇದು ಡಲ್ ಆಗ್ಬಿಟ್ಟೆ. ಯಾಕಂದರೆ ಎಷ್ಟು ಜನ ಎಲ್ಲ ಕಿರ್ಚಾಟ ಇದು ಮಾಡಿದಲ್ಲ, ಅವಾಗ ಸ್ವಲ್ಪ ಇದಾಗಿ ಅಷ್ಟೇ ಗೈಸ್. ಸೊ ಬಿಗ್ ಬಾಸ್ ಎಲ್ಲ ಮುಗೀತು, ಎಲ್ಲ ನೋಡ್ಕೊಂಡ್ವಿ. ಇನ್ನು ತುಂಬ ಜನ ಒಂದು ಬ್ಲಾಗಲ್ಲಿ ಕೇಳ್ತಿದ್ರು ಗೊತ್ತಾ ಎಲ್ಲರೂ, ನಿಮ್ಮ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಹೇಳಿ. ಸೊ ನನಗಂತೂ ಫೇವ್ರೆಟ್ ಅಂತಂದರೆ ಗಿಲ್ಲಿ. ಸೊ ನಿನಗೆ? ನನಗೂ ಅಷ್ಟೇ. ಅವ್ರು ಮಾಡೋ ಕಾಮಿಡಿ ಆಗಿರ್ಬೋದು. ಸೊ ನಾನು ಪ್ರತಿಯೊಂದು ಹೋಟ್ ಕೂಡ ನಾನು ಗಿಲ್ಲಿಗೆ ಆಗ್ತಾ ಇರ್ತೀನಿ. ಸೊ ಗಿಲ್ಲಿ ಸರ್ ನನಗೆ ತುಂಬ ಇಷ್ಟ ಅಷ್ಟೇ ಗೈಸ್. ಸೊ ತುಂಬ ಜನ ಕೇಳ್ತಿದ್ವಿ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತೇಳಿ. ಅದೊಂದು ಕಮೆಂಟ್ ತುಂಬ ಬಂದಿತ್ತು ಅಷ್ಟೇ. ನಿಮಗೆ ತುಂಬ ನಿದ್ದೆ ಬಂದಿದೆ. ಸರಿ ಓಕೆ ಅಷ್ಟೇ ಗೈಸ್. ಸೊ ಬಾ ಬಾಯ್. ಅವನ ಮುಗಿಸ್ಬಿಡಿ ಅಂತ ಹೇಳಿ ಅವನು ಹೇಳಿದ. ಸರಿ ಚಿನ್ನ ಮುಗಿಸ್ತೀನಿ ಬ್ಲಾಗ್ ಮುಗಿಸ್ತೀನಿ. ಆಯ್ತು ಮುಗಿಸೋಣ ಆಯ್ತು ಅಷ್ಟೇ ಗೈಸ್. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಮ್ಮ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಸೊ ಯಾರೆಲ್ಲ ವಿಶ್ ಮಾಡಿದ್ರೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಮಾಡು. ನೀನು ಬಾಯ್ ಲಾಸ್ಟ್ ಮಾಡು. ಬಾಯ್ ಬಾಯ್ ಮಾಡು. ಬಾಯ್ ಮಾಡು. ಮತ್ತೆ ಅಳ್ತಿದ್ದೀವಿ ಇಷ್ಟ ಗಂಟ. ಹಾಂ ಓಕೆ ಅಷ್ಟೇ ಗೈಸ್. ಬಾಯ್. ಸಿ ಯು ಒನ್ಸ್ ಅಗೇನ್. ಬಾಯ್ ಬಾಯ್.